ಪಕ್ಷ ಸಂಘಟನೆ ಹಾಗೆ ಪಕ್ಷದ ಬಲವರ್ಧನೆ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಬಿಜೆಪಿಗೆ ಹೊಸ ಚೈತನ್ಯವನ್ನ ತುಂಬೋಕೆ ನರೇಂದ್ರ ಮೋದಿ ಅವರು ಒಂದು ಹೊಸದಾದಂತಹ ಸೂತ್ರವನ್ನ ಹೆಣಿತಾ ಇದ್ದಾರೆ. ರಾಷ್ಟ್ರೀಯ ಬಿಜೆಪಿಯ ಕಚೇರಿಯಲ್ಲಿ ನಮೋ ಸಭೆ ನಡೆಸಿದ್ದಾರೆ. ಬಿಜೆಪಿಗೆ ಹೊಸ ಚೈತನ್ಯ ತುಂಬಲು ನಮೋ ಹೊಸ ಸೂತ್ರ ಅನುಸರಿಸಿದ್ದಾರೆ. ಪಕ್ಷ ಸಂಘಟನೆ ಬಲವರ್ಧನೆಗೆ ಪ್ರಧಾನಿ ತಂತ್ರ. ಈಗಿನಿಂದಲೇ ಪಕ್ಷ ಸಂಘಟನೆಗೆ ಕರೆ ಕೊಟ್ಟ ನರೇಂದ್ರ ಮೋದಿ. ಬಿಜೆಪಿ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ತುಂಬಲು ಸಲಹೆ. ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯಲ್ಲಿ ಮೋದಿ ಸಲಹೆಯನ್ನ ನೀಡಿದ್ದಾರೆ. ನೂತನ ರಾಷ್ಟ್ರೀಯ ಪದಾಧಿಕಾರಿ ರಾಜ್ಯಾಧ್ಯಕ್ಷರುಗಳು ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಬಿಜೆಪಿ ನಾಯಕರಿಗೆ ಸಲಹೆಯನ್ನ ಕೂಡ ನೀಡಿದ್ರು. ಮುಂಬರುವಂತಹ ಚುನಾವಣೆ 2028ಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಭೆಯನ್ನ ಕೂಡ ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಸಭೆ ನಡೆಯಿತು. ನೋಡಿ, ಈ ಬಿಜೆಪಿ ಪಕ್ಷ ಆಂತರಿಕವಾಗಿ ಎಷ್ಟು ಬಲವರ್ಧನೆಗೊಂಡಿದೆ, ಹಾಗೆ ಬಲವಾಗಿದೆ, ಒಗ್ಗಟ್ಟಿನಿಂದ ತುಂಬಿದೆ ಅಂತ ಹೇಳೋಕೆ ತೀರಾ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆಯೊಂದು 100 ಬಾಗಿಲು ಅನ್ನೋ ಥರ ಆಗೋಗ್ಬಿಟ್ಟದೆ ಬಿಜೆಪಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ನಾವು ನೋಡ್ಕೊಳ್ಳೋದಾದ್ರೆ, ಇನ್ನು ಬೇರೆ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಇದೆಯಾ? ಖಂಡಿತವಾಗ್ಲೂ ಇದೇ ಪರಿಸ್ಥಿತಿ ಮುಂದುವರೆದಿರುವಂಥದ್ದು. ಹೀಗಾಗಿ ಪಕ್ಷ ಸಂಘಟನೆ ಮಾಡಲೇಬೇಕು, ಪಕ್ಷ ಬಲವರ್ಧನೆಯನ್ನು ಮಾಡಲೇಬೇಕು. ಹಾಗೆಯೇ ಬಿಜೆಪಿಯ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಹೊಸದಾದಂತಹ ಚೈತನ್ಯವನ್ನು ತುಂಬಬೇಕು ಅಂತ ನರೇಂದ್ರ ಮೋದಿ ಅವರು ಒಂದು ಸೂತ್ರವನ್ನು ಹೆಣೆದು ಒಂದು ಸಭೆಯನ್ನು ಕೂಡ ಮಾಡಿದ್ರು ರಾಷ್ಟ್ರೀಯ ಬಿಜೆಪಿ ಕಚೇರಿಯಲ್ಲಿ. ನೋಡಿ, 2028ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತೆ, 2029ಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ. ಹೀಗಾಗಿ ಈಗಿನಿಂದಲೇ ಪಕ್ಷ ಸಂಘಟನೆಗೆ ಕರೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಬಿಜೆಪಿ ಸಂಘಟನೆಗೆ ಹೊಸ ಚೈತನ್ಯವನ್ನ ತುಂಬೋಕೆ ರಾಜ್ಯಾಧ್ಯಕ್ಷರುಗಳಿಗೆ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯಲ್ಲಿ ಸಲಹೆಯನ್ನ ಕೂಡ ನೀಡಿದ್ದಾರೆ. ನೂತನ ರಾಷ್ಟ್ರೀಯ ಪದಾಧಿಕಾರಿ ರಾಜ್ಯಾಧ್ಯಕ್ಷರುಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಭಾಗವಹಿಸಿದ್ದಂತಹ ಎಲ್ಲರಿಗೂ ಕೂಡ ಅಂದ್ರೆ ಬಿಜೆಪಿಯ ನಾಯಕರಿಗೆ ಈ ಸಲಹೆಯನ್ನ ಕೊಟ್ಟಿರುವಂಥದ್ದು, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಮುಂಬರುವಂತಹ ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಎರಡನ್ನೂ ಕೂಡ ಒಗ್ಗಟ್ಟಾಗಿ ಎದುರಿಸೋಣ ಎನ್ನುವಂತಹ ಸಲಹೆಯನ್ನ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಕಿರಣ್ ಕಾನ್ಮನೆ, ಈಗಾಗಲೇ ಬಿಜೆಪಿಗೆ ಹೊಸ ಚೈತನ್ಯವನ್ನ ತುಂಬೋಕೆ ನರೇಂದ್ರ ಮೋದಿ ಅವರು ಒಂದು ಸಭೆಯನ್ನ ಕೂಡ ಮಾಡಿರುವಂಥದ್ದು. ಆ ಸಭೆಯ ಮೂಲಕ ಪಕ್ಷ ಸಂಘಟನೆ ಮತ್ತು ಪಕ್ಷದ ಬಲವರ್ಧನೆಗೆ ತಂತ್ರದ ಒಂದು ಸಲಹೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಸಲಹೆ ಸೂಚನೆಯನ್ನ ಕರ್ನಾಟಕದಲ್ಲಿ BY ವಿಜಯೇಂದ್ರ ಅವರು ಯಾವ ರೀತಿ ತಗೊಂಡಿದ್ದಾರೆ, ಮುಂದೆ ಕರ್ನಾಟಕದಲ್ಲಿ ಈ ಬಿಜೆಪಿ ಪಕ್ಷ ಎಷ್ಟು ಬಲಗೊಳ್ಳಬಹುದು? ಎಸ್ ಕಾವ್ಯ, ಏನು ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಬಿಜೆಪಿಯ ಬಲವರ್ಧನೆಗೋಸ್ಕರ ಒಂದು ರೀತಿಯಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಿತಿನ್ ನಬೀನ್ ಅವರು ಮೊದಲ ಹೆಜ್ಜೆಯನ್ನ ಇಟ್ಟಂತೆ ಕಾಣ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಏನು ಬಿಜೆಪಿಯ ರಾಷ್ಟ್ರೀಯ ನೂತನ ಒಂದು ಟೀಮ್ ಅನ್ನ ಏನು ಬಿಡುಗಡೆ ಮಾಡಿ ಅದ್ರ ಮುಖಾಂತರವಾಗಿ ರಾಜ್ಯದ ಕೆಲವಷ್ಟು ರಾಜ್ಯದ ನಾಯಕರುಗಳಾದಂತಹ ನೂತನ ರಾಜ್ಯಸಭಾ ಸದಸ್ಯರಾದಂತಹ ರಘು ಕೌಟಿಲ್ಯ ಆಗಿರ್ಬೋದು, ಮತ್ತೆ ಏನೋ BL ಸಂತೋಷ್ ಅವರು, ಇವ್ರನ್ನ ರಾಷ್ಟ್ರೀಯ ಮಟ್ಟದ ಒಂದು ಹುದ್ದೆಯನ್ನ ನೀಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ದೇಶದಲ್ಲೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಮುಖಾಂತರವಾಗಿ ಒಂದು ಹೊಸ ತಂಡವನ್ನ ಕಟ್ಟುವುದರ ಮುಖಾಂತರವಾಗಿ ಮುಂಬರುವಂತಹ ರಾಜ್ಯಗಳ ಚುನಾವಣೆಯ ಜೊತೆಗೆ 2029ರ ಲೋಕಸಭೆ ಚುನಾವಣೆಗೂ ಕೂಡ ಪಕ್ಷವನ್ನ ಸಿದ್ಧಪಡಿಸುವಂತಹ ನಿಟ್ಟಿನಲ್ಲಿ ಒಂದು ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಆ ತಂಡದ ನಿನ್ನೆ ಪೂರ್ವಭಾವಿಯಾಗಿ ಮೊದಲ ಸಭೆಯನ್ನ ಸಹ ಕರೆದಿರ್ತಕ್ಕಂಥದ್ದು. ಸಭೆಯಲ್ಲಿ ನಿನ್ನೆ ನರೇಂದ್ರ ಮೋದಿ ಅವರು ಮುಂದಿನ ಬಾರಿ ಪಕ್ಷವನ್ನ ಯಾವ ರೀತಿಯಾಗಿ ಅಧಿಕಾರಕ್ಕೆ ತರಬೇಕು, ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆಯನ್ನು ಮಾಡಬೇಕು, ಜನರ ಬಳಿಯಲ್ಲಿ ಯಾವ ರೀತಿಯಾಗಿ ಹೋಗ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯಗಳಿಗೆ ನೇಮಕವಾಗಿರ್ತಕ್ಕಂಥ ನಾಯಕರುಗಳಿಗೆ ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇದರ ಜೊತೆಗೆ ಕೆಲವಷ್ಟು ಯೋಜನೆಗಳನ್ನ ಸಹ ರೂಪಿಸಿರ್ತಕ್ಕಂಥದ್ದು. ಸದ್ಯ ಈಗ ಏನು ಆಡಳಿತದಲ್ಲಿರ್ತಕ್ಕಂತಹ ಬಿಜೆಪಿ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಜೆನ್ಜಿಗಳ ಕಾಟ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇರುವಂತದ್ದು. ಈ
ಮುಖಾಂತರವಾಗಿ ಯುವ ಸಮುದಾಯವನ್ನ ಯಾವ ರೀತಿಯಾಗಿ ಸೆಳಿಬೇಕು, ಅವರನ್ನ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಎನ್ನುವುದರ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಆಗಿರ್ತಕ್ಕಂಥದ್ದು. ಇದೇ ಒಂದು ಚರ್ಚೆಗಳಲ್ಲಿ ಕೂಡ ಏನೋ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನು ಕೂಡ ಕರೆದು ಒಂದು ಹಂತದ ಸಭೆಯನ್ನ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ ಕರ್ನಾಟಕದ ಕಡೆಗೆ ನೋಡ್ತಾ ಹೋದ್ರೆ ಮುಂದಿನ 28ರ ಏನು ವಿಧಾನಸಭಾ ಚುನಾವಣೆ ಇದೆ, ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡಬೇಕು ಎನ್ನುವುದರ ಜೊತೆಗೆ ಇನ್ನೊಂದು ಸುತ್ತಿನ ರಾಜ್ಯ ನಾಯಕರ ಜೊತೆಗಿನ ಸಭೆಯೂ ಸಹ ಸದ್ಯದಲ್ಲೇ ನಡೆಯುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ರಾಜ್ಯಕ್ಕೆ ಕೇಂದ್ರದಿಂದ ವೀಕ್ಷಕರ ತಂಡ ಬಂದು ರಾಜ್ಯದಲ್ಲಿ ಕೆಲವೊಂದಿಷ್ಟು ಮೇಜರ್ ಬದಲಾವಣೆಗಳು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಕಿರಣ್ ಕಾನ್ಮನೆ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.